ಇನ್ನು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಗ್ರಾಮ ವಾಸ್ತವ್ಯದ ಸದ್ದು ಕೇಳಿ ಬರ್ತಾ ಇದೆ. ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಆರ್ ಅಶೋಕ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಏಕಾಂಗಿಯಾಗಿ ಹೋರಾಡೋದಕ್ಕೆ ಮುಂದಾಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. 2 ದಿನ ರೈತರ ಜೊತೆ ಇರಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತೀರ್ಮಾನ ಮಾಡಿದ್ದಾರೆ. ಮೊದಲ ದಿನ ಹಳ್ಳಿಗಳಲ್ಲಿ ಪಾದಯಾತ್ರೆ ಮಾಡೋದಕ್ಕೆ ಯೋಚನೆ ಹಾಕೊಂಡಿದ್ದಾರೆ. 2ನೇ ದಿನ ಎತ್ತಿನ ಗಾಡಿಲಿ ವಿವಿಧ ಗ್ರಾಮಗಳಿಗೆ ಅಶೋಕ್ ಭೇಟಿಯನ್ನ ನೀಡ್ತಾರೆ. ಬೆಳಿಗ್ಗೆ ಹಾಲು ಕರೆಯೋದ್ರಿಂದ ಹಿಡಿದು ದಿನವಿಡೀ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ದಿನವಿಡೀ ರೈತರ ಭೇಟಿ ಮಾಡಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಗ್ರಾಮ ವಾಸ್ತವ್ಯದ ಸದ್ದು ಕೇಳಿ ಬರ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏಕಾಂಗಿಯಾಗಿ ಹೋರಾಡೋದಕ್ಕೆ ಮುಂದಾಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಎರಡು ದಿನ ರೈತರ ಜೊತೆಗೆ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಯಾಕೆ ಏಕಾಂಗಿಯಾಗಿ ಹೋರಾಟಕ್ಕೆ ಇಳಿದಿದ್ದಾರೆ ಗೊತ್ತಿಲ್ಲ. ಏನಾದರೂ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆದ ನಂತರ ಏನಾದರೂ ಕಾಂಗ್ರೆಸ್ ಬಿಜೆಪಿ ನಾಯಕರಲ್ಲಿ ಏನಾದರೂ ಮನಸ್ತಾಪ ಆಗಿದೆಯಾ, ವೈಮನಸ್ಸು ಮೂಡಿದೆಯಾ, ಒಗ್ಗಟ್ಟಿನ ಕೊರತೆ ಇದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಬ್ಬರೇ ಹೋರಾಡೋದಕ್ಕೆ ಮುಂದಾಗಿದ್ದಾರೆ. 2 ಹಂತದ ಹೋರಾಟಕ್ಕೆ ಬಿಜೆಪಿ ಮೊದಲು ಪ್ಲಾನ್ ಮಾಡಿಕೊಂಡಿತ್ತು. ಬಿಜೆಪಿ ಹೋರಾಟ ಮುಂದೂಡಿಕೆ ಆಗ್ತಿದ್ದಂತೆ ಈಗ ಹೊಸ ಪ್ಲಾನ್ ಮಾಡಿದ್ದಾರೆ ಆರ್ ಅಶೋಕ್. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಗ್ರಾಮ ವಾಸ್ತವ್ಯದ ಸದ್ದು ಮತ್ತೆ ಕೇಳಿ ಬರ್ತಾ ಇದೆ. ಬೆಳಗ್ಗೆ ಎದ್ದು ಹಾಲು ಕರೆಯೋದ್ರಿಂದ ಹಿಡಿದು ಇಡೀ ದಿವಸ ಅಲ್ಲೇ ಇರ್ತಾರಂತೆ. ಒಂದಿನಕ್ಕೆ ಸೀಮಿತ ಆಗಬಾರ್ದಲ್ವಾ ಇದು? ಈ ಹಿಂದೆ ಅವರು ಕಂದಾಯ ಸಚಿವರಾಗಿದ್ದಾಗಲೂ ಕೂಡ ಗ್ರಾಮ ವಾಸ್ತವ್ಯವನ್ನ ಮಾಡಿದ್ರು. ಈಗ ಮತ್ತೆ ಅದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಮುಂದಾಗಿದ್ದಾರೆ. ಅದು 2 ದಿನಗಳು ಗ್ರಾಮ ವಾಸ್ತವ್ಯ ಮಾಡಬೇಕು, ಅಲ್ಲಿನ ರೈತರಿಗೆ ಒಂದು ಧೈರ್ಯವನ್ನ ತುಂಬುವಂತ ಕೆಲಸಕ್ಕೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಯೋಜನೆಯನ್ನ ಹಾಕೊಂಡಿರ್ಬೋದು. ಈಗ ಆಲ್ರೆಡಿ ಟೌನ್ಶಿಪ್ ವಿಚಾರವಾಗಿ ರೈತರ ಹೋರಾಟ ನಡೀತಾ ಇದೆ. ಬಿಜೆಪಿ ಹಿಂದೆ ಅಲ್ಲಿ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸಿತ್ತು. ಬಿಡದಿ ರೈತರ ಪರವಾಗಿ ನಾವಿರ್ತೀವಿ ಅನ್ನೋ ಮಾತನ್ನ ಹೇಳಿತ್ತು. ಈಗ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋದಕ್ಕೆ ಆರ್ ಅಶೋಕ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ಧವಾಗಿದ್ದು ಗ್ರಾಮ ವಾಸ್ತವ್ಯಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆ ಬಿಜೆಪಿ ಒಗ್ಗಟ್ಟಿನ ಮಂತ್ರವನ್ನ ಬಿಟ್ಬಿಡ್ತಾ ಅಂತ? ಸದ್ಯ ಹಾಗಂತ ಏನಿಲ್ಲ ಸಿಂಧೂರ. ಪ್ರಮುಖವಾಗಿ ಯಾಕಂದ್ರೆ ರಾಜ್ಯ ಬಿಜೆಪಿಯಿಂದನೇ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಬಿಡದಿಯಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ರೂಪಿಸ್ಬೇಕಂತ. ಆದ್ರೆ ಹೈಕಮಾಂಡ್ ನಾಯಕರು ಸ್ವಲ್ಪ ಮಟ್ಟಿಗೆ ಅಂದ್ರೆ ಇನ್ನ ಸಮಯಾವಕಾಶವನ್ನ ಕೊಟ್ಟಿಲ್ಲ. ಯಾವ ಮಾಡ್ಬೇಕು ಏನ್ ಮಾಡ್ಬೇಕಂತ ಹೇಳ್ಬಿಟ್ಟು ತಂತ್ರಗಾರಿಕೆಯ ರೂಪುರೇಷೆಗಳನ್ನ ಇನ್ನೂ ಕೊಟ್ಟಿಲ್ಲ. ಹೀಗಾಗಿ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ತಮ್ಮ ಕೆಲಸವನ್ನ ತಾವು ಮಾಡೋದಕ್ಕೆ ಇದೀಗ ಮುಂದಾಗಿದ್ದಾರೆ. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ಹೋರಾಟವನ್ನ ಮಾಡ್ತಾ ಇದೆ. ಹೀಗಾಗಿ ಬಿಜೆಪಿ ಯಾವುದೇ ಹೋರಾಟವನ್ನ ಮಾಡ್ತಾ ಇಲ್ಲ ಅಂತ ಅನ್ನಿಸ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದೀಗ ಆರ್ ಅಶೋಕ್ ಅವರನ್ನೇ ಖುದ್ದಾಗಿ ವಿಪಕ್ಷ ನಾಯಕರಾಗಿ ತಮ್ಮ ಜವಾಬ್ದಾರಿಯನ್ನ ಮುಂದುವರಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ವಾರ ಅಂದ್ರೆ ಸೋಮವಾರ ಅಥವಾ ಮಂಗಳವಾರದ ನಂತರ ಅವರು ಬಿಡದಿಗೆ 2 ದಿನಗಳ ಮಟ್ಟಿಗೆ ಗ್ರಾಮ ವಾಸ್ತವ್ಯವನ್ನ ಮಾಡ್ತಾರೆ. ಈ ಹಿಂದೆ ಸಿಎಂ ಆಗಿರ್ತಕ್ಕಂಥವ್ರು ಗ್ರಾಮ ವಾಸ್ತವ್ಯವನ್ನ ಮಾಡ್ತಾ ಇದ್ರು. ಅದೀಗ ವಿಪಕ್ಷ ನಾಯಕರು ಗ್ರಾಮ ವಾಸ್ತವ್ಯವನ್ನ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತಾನೆ ಹೇಳ್ಬೋದು. 2 ದಿನಗಳ ಮಟ್ಟಿಗೆ ಬಿಡದಿಯಲ್ಲೇನೆ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ತಂಗುವ ಮುಖಾಂತರ ಬೆಳಿಗ್ಗೆ ಎದ್ದು ಹೊಲಗಳಿಗೆ ಹೋಗಿ ರೈತರ ಜೊತೆಗೆ ಬೆರೆಯುವ ಮುಖಾಂತರ ರೈತರ ಪರ ನಾವಿದ್ದೇವೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರನೇ ಇದೀಗ ಬಿಜೆಪಿ ತಂತ್ರಗಾರಿಕೆಯನ್ನ ಮಾಡಿರ್ತಕ್ಕಂಥದ್ದು. ಬಿಜೆಪಿಯ ನಂತರದ ಭಾಗವಾಗಿ ಮುಂದಿನ ಹೋರಾಟವನ್ನ ಮಾಡ್ತದೆ. ಅದಕ್ಕಿಂತ ಮುಂಚೆ ವಿಪಕ್ಷ ನಾಯಕರು ಬಿಡದಿಗೆ ತೆರಳಿ ಅಲ್ಲಿ 2 ದಿನ ಗ್ರಾಮ ವಾಸ್ತವ್ಯವನ್ನ ಮಾಡಿ ಈ ಒಂದು ಹಚ್ಚ ಹಸಿರಿರ್ತಕ್ಕಂಥ ಜಾಗವನ್ನ ಯಾವುದೇ ಕಾರಣಕ್ಕೂ ಸಹ ಟೌನ್ಶಿಪ್ ಅನ್ನ ಮಾಡಬಾರ್ದು ಅನ್ನೋ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಇದೀಗ ಮುಂದಾಗಿರ್ತಕ್ಕಂಥದ್ದು ಸಿಂಧೂರ. ಆಲ್ ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.